ಕ್ಯಾಪ್ಟನ್ ಏನಿದೆ, ಯಾವ ಲೋಕ ಕರ್ಕೊಂಡ್ ಬಂದಿರಿ ಈಗ ಇಲ್ಲಿ ನಮ್ಗೆ? ಸಾಹೇಬ್ರೆ, ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ಬರ್ರಿ. ಇಲ್ಲಿ ನೋಡ್ರಿ, ಈ ಪ್ಲಾಂಟ್ನ ತುಂಬಾ ಜಾಗದಲ್ಲಿ ನೋಡಿರ್ತೀರ ನೀವು. ಇದು ಏನಂದ್ರೆ, ಇದು ಜಿಂಜರ್ ತರ ಎಲೆ ಇದೆ ನೋಡಿ. ಈ ಜಿಂಜರ್ ಗಿಡ ತರನೇ ಎಲೆ ಇದೆ, ಬಟ್ ಇದು ಆ ಜಿಂಜರ್ ಅಲ್ಲ. ಇದು ಟಾರ್ಚ್ ಜಿಂಜರ್ ಅಂತ. ಇದ್ರದ್ದು ಹೂವು ಬರುತ್ತೆ ಇನ್ನ 6 months ಆ ಹೂವು ಬರುತ್ತೆ. ಒಳ್ಳೆ ಟಾರ್ಚ್ ತರ ಹೂವು ಕೆಳಗಡೆಯಿಂದ ಶೂಟ್ ಸ್ಟಾರ್ಟ್ ಆಗುತ್ತೆ. ಇದು ಈಗ ನೋಡಿ, ನಿಮ್ಗೆ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ನ ಮೀಟ್ ಮಾಡಿಸ್ತೀನಿ ಇಲ್ಲಿ. ಟಾರ್ಚ್ ಜಿಂಜರ್ ಬಗ್ಗೆ ಮಾತಾಡ್ಬಿಟ್ರಿ. ಇದನ್ನ ನೋಡೋದಕ್ಕೆ ಇಲ್ಲಿ ಬಂದಿದ್ದೆ. ಇವರು ವೀಣಾ ಅವರು ಅಂದ್ಬಿಟ್ಟು. ನಮಸ್ತೆ. ಇವರು ಒಂಥರ ನಮ್ ತರನೇ ಈ ಪ್ರಕೃತಿಗೆ ಕನೆಕ್ಟ್ ಆಗಿರೋರು. ಅವ್ರಿಗೆ ಪ್ರಕೃತಿ ಅಂದ್ರೆ ಮೋರ್ ಪ್ರಯಾರಿಟಿ ದೆನ್ ವಾಟ್ ಎವರ್ ದಿಸ್ ಥಿಂಗ್. ಶಿ ಈಸ್ ಡೂಯಿಂಗ್ ಔಟ್ ಆಫ್ ಅವರ್ ಫ್ಯಾಷನ್. ಈಗ ನಾವು ಅಲ್ಲೆಲ್ಲ ಕೂತ್ಕೊಂತೀನಲ್ಲ ಇದೆತ್ಕೊಂಡು, ಕಾಡುಗಳೆಲ್ಲ ಒಳಗೆ ಹುಡ್ಕೊಂಡು ಹೋಗ್ತೀನಲ್ಲ ಆರ್ಟಿಸ್ಟ್ಗಳನ್ನ, ಹಂಗೆ ಇವತ್ತು ಇವ್ರನ್ನ ಹುಡ್ಕೊಂಡ್ ಬಂದೆ. ಈ ವೀಣಾ ಅವ್ರ ನರ್ಸರಿ, ಉತ್ಪತ್ತಿ ನರ್ಸರಿ ಅಂತ ಇವ್ರದ್ದು. ಇವ್ರು ಏನ್ ಮಾಡಿದ್ದಾರೆ, ಈ ಟಾರ್ಚ್ ಜಿಂಜರ್ ನೋಡಿ ಎಷ್ಟು ಚೆನ್ನಾಗಿ. ಬನ್ನಿ ಇಲ್ಲಿ ಬನ್ನಿ. ಅಲ್ಲ, ಇದು ಉತ್ಪತ್ತಿ ಎಲ್ಲಿ? ಲೊಕೇಶನ್ ಇದು ನಮ್ಮ ದೊಡ್ಡ ಮರದ ಹತ್ರ. ಇಲ್ಲಿ ನೋಡಿ, ನೋಡ್ತಾ ಇದ್ರಲ್ಲ ಇಲ್ಲಿ ನೋಡಿ, ಆ ಸ್ಟೂಟ್ಸ್ ಬಂದಿರೋದು ನೋಡ್ರಿ. ಇಲ್ಲಿ ತೋರಿಸುತ್ತೆ ಅವು ಯು ಆರ್ ಟೇಕನ್ ಕೇರ್ ಆಫ್ ಇಟ್ ಅಂತ. ಸುಮ್ಮನೆ ಈಗ ಯಾವುದೇ ಗಿಡ ನೋಡಿದಾಗ ಫಸ್ಟ್ ಅದು ಗಿಡದ್ದು ಇದು ನೋಡಿ, ಹೆಲ್ತ್ ಆಫ್ ಲೀವ್ಸ್ ನೋಡಿ, ಎಲ್ಲ ಗೊತ್ತಾಗ್ಬಿಡುತ್ತೆ ಹೌ ದೇ ಆರ್ ಟೇಕಿಂಗ್ ಕೇರ್ ಆಫ್ ಇಟ್ ಅಂತ. ಮೇಡಮ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ನಮ್ಗೆ ಏಜ್ ಎಷ್ಟು ಏನು ಅಂತ ಸ್ವಲ್ಪ ಒಂದು ವಿವರಣೆ ಕೊಡಿ. ಇದು ಟಾರ್ಚ್ ಜಿಂಜರ್ ಅಂತ. ಈ ಗಿಡದ ಸೈಜ್ ಇದು ನಮ್ಮಲ್ಲಿ ರೂಟಿಂಗ್ ಆಗಲ್ಲ. ಇದ್ರ ಮದರ್ ಪ್ಲಾಂಟ್ಸ್ ಎಲ್ಲಾನು ಕೇರಳದಲ್ಲಿ ರೂಟಿಂಗ್ ಆಗ್ಬೇಕು. ಯಾಕಂದ್ರೆ ನಮ್ಮ ಸಾಯಿಲ್, ವಾಟರ್ ಕಂಡೀಷನ್, ಮಾಯಿಶ್ಚರ್ ಅಂಡ್ ಮೋರ್ ಆಫ್ ಆಲ್ ಹ್ಯೂಮಿಡಿಟಿ. ನಮಗೆ ರೂಟಿಂಗ್ ಆಗ್ಬೇಕು ಅಂದ್ರೆ ಇದು ಬರಲ್ಲ. ಸೊ ವಿ ಬೈ ಪ್ಲಾಂಟ್ಸ್ ಫ್ರಮ್ ದೆಮ್, ವೆರಿ ಸ್ಮಾಲ್ ಪ್ಲಾಂಟ್ಸ್, ಜಸ್ಟ್ ಒಂದು 1 feet ಅಷ್ಟಿರುತ್ತೆ. ಫ್ರಮ್ ದಟ್ ಸ್ಟೇಜ್ ವಿ ಬೈ ದ ಪ್ಲಾಂಟ್ಸ್, ವಿ ಗೆಟ್ ಇಟ್ ಹಿಯರ್. ನಮ್ಮ ರೂಟ್ ಅಲ್ಲಿ ನಮ್ಮ ಇದು ಗೊಬ್ಬರ ಮಣ್ಣು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತೀವಿ. ಶೇಡ್ ಅಲ್ಲಿ, ಸೆಮಿ ಶೇಡ್ ಅಲ್ಲಿ ಬೆಳೆಸ್ತಾ ಇದ್ದೀವಿ. ಸೊ ಇದ್ರದ್ದು ಏಜ್ ಬಂದು 6 months ಆಗಿದೆ. ಸಿಂಗಲ್ ಶೂಟ್ ಇರೋ ಅಂತ ಪ್ಲಾಂಟ್ ತಂದಿರ್ತೀವಿ. 7 months ಗೆ ಇದು ಗ್ರೋತ್ ನೋಡಕ್ ಹೋದ್ರೆ ಇಟ್ಸ್ ಹೈಲಿ ಟೇಕನ್ ಕೇರ್ ಆಫ್ ಅಂತ ಕಾಣಿಸುತ್ತೆ. ನಾರ್ಮಲಿ ವಾಟ್ ಎವರ್ ಐ ಹ್ಯಾವ್ ಸೀನ್ ಇನ್ ದಿಸ್ ಫೀಲ್ಡ್, ಐ ಹ್ಯಾವ್ ಬೀನ್ ಇನ್ ಟು ದಿಸ್ ಫೀಲ್ಡ್ ಫಾರ್ ಲಾಂಗ್ ಟೈಮ್. 1 year ಅಲ್ಲಿ ಈ ತರದ ಗ್ರೋತ್ ಅಲ್ಲಿ ನಾರ್ಮಲ್ ಆಗಿ ನೋಡ್ತೀವಿ. 9 months to 1 year ಅಲ್ಲಿ. ಬಟ್ 3 months ಇದು ನಮಗೆ ಬಂದಿರೋದು ಈ ಜೂನ್ ಮಂತ್ ಅಲ್ಲಿ ಬಂದಿರೋದು. ಸಿಂಗಲ್ ಸ್ಟೆಮ್ 5x6 ಕವರ್ ಅಲ್ಲಿ ಬಂದಿತ್ತು. ಸೊ ವಿ ಹ್ಯಾವ್ ಜಸ್ಟ್ ಶಿಫ್ಟೆಡ್ ದಟ್ ಟು 18 ಕವರ್ ಅಲ್ಲಿಗೆ ಚೇಂಜ್ ಮಾಡಿದ್ದೀವಿ. 18x18. ಈಗ ನೆಕ್ಸ್ಟ್ ಇದು ಡೈರೆಕ್ಟ್ ಇನ್ ಪ್ಲಾಂಟಿಂಗ್ ಹೋಗೋದೇ, ಇನ್ ಕವರ್ ಚೇಂಜಿಂಗ್ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎವ್ರಿ ನ್ಯೂಟ್ರಿಯೆಂಟ್ ಇಸ್ ಮೈಕ್ರೋ ನ್ಯೂಟ್ರಿಯೆಂಟ್ ಇಸ್ ಆಡೆಡ್. ತುಂಬಾ ಜನಗಳಿಗೆ ಇವುಗಳು